ವ್ಯಾಪಾರ ದೃಷ್ಟಿ ಇಟ್ಟುಕೊಂಡು ನೋಡಿದಾಗ ಪಾಕಿಸ್ತಾನಕ್ಕಿಂತಲೂ ಬಾಂಗ್ಲಾಗಿಂತಲೂ ನೇಪಾಳಗಿಂತಲೂ ಇವೆಲ್ಲ ಏನು ಸಾರ್ಕ್ ದೇಶಗಳಿದ್ದಾವೆ ಇವೆಲ್ಲದರಲ್ಲೇ ಭಾಳ ದೊಡ್ಡ ಮಾರ್ಕೆಟ್ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದ್ದರಿಂದಾಗೆ ಭಾರತದ ಕಡೆ ಒಂದಿಷ್ಟು ಒಲವು ತೋರಿಸುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವ್ರಿಗೆ ಬೇಕಾಗಿದ್ದು ವ್ಯಾಪಾರ, ಯುದ್ಧ ಅಲ್ಲ. ಯುದ್ಧ ಸಾಕಾಗಿದೆ ಅಂತ ಅನಿಸ್ತದ, ಅಥವಾ ಯುದ್ಧದ ಕಡೆಗೆ ಲಕ್ಷ್ಯ ಇಲ್ಲ ಅಂತ ಅನಿಸ್ತದ, ಮತ್ತು ಯುದ್ಧದಿಂದ ಏನು ಲಾಭ ಇಲ್ಲ ಅನ್ನೋ ಅಭಿಪ್ರಾಯಗಳು ಅವ್ರು ಬಂದಿದ್ದಾರೆ. ಯಾಕಂದರೆ ದುಡ್ಡಿನ ಮುಂದೆ ಯಾವ ಜೀವತ್ತು ಇದರಲ್ಲಿ ಏನು ಅರ್ಥ ಇಲ್ಲ. ಮತ್ತೀಗ ನೆಲ ಜಲಗಳನ್ನು ಅಕ್ಯುಪೈ ಮಾಡೋಕ್ಕಿಂತಲೂ ಇಲ್ಲಿ ವ್ಯಾಪಾರ ಅಕ್ಯುಪೈ ಮಾಡ್ಕೊಂಡಿವಪ್ಪ ಅಂದ್ರೆ ನಮ್ಮ ವಸ್ತುಗಳು ನಿರಂತರ ಮಾರ್ಕೆಟ್ ಮಾಡ್ಕೊಂಡಿದ್ರೆ ನಮ್ಮ ದೇಶ ಬೆಳೀತದೆ ಉಳಿತದೆ ಅನ್ನೋಂಥ ಅಭಿಪ್ರಾಯಕ್ಕೆ ಇವತ್ತು ಟ್ರಂಪ್ ಬಂದಿದ್ದಾರೆ. ಅದೇ ನೆಲೆಯಲ್ಲಿ ಚೀನಾನು ಅದೇ ದೃಷ್ಟಿ ಇಟ್ಕೊಂಡು ಬೆಳೀತಾ ಇದೆ. ಯಾಕಂದರೆ ಚೀನಾದಲ್ಲಿ ಇವತ್ತು ಏನಾಗಿದೆ, ತಯಾರಿಗಾರಂಗೆ ಭಾಳಷ್ಟು ಸ್ಟ್ರಾಂಗ್ ಆಗ್ಯದ, ಅಲ್ಲಿ ಉತ್ಪಾದನೆ ಸಾಕಷ್ಟು ಆಗ್ತಾಯಿದೆ, ಅದನ್ನು ಮಾರೋದೆಲ್ಲೇ. ಅದಕ್ಕೆ ಭಾರತದಲ್ಲಿ ಅವತ್ತನ್ನೆಲ್ಲ ಡಂಪ್ ಮಾಡುವಂಥ ಕೆಲಸವನ್ನು ಮಾಡೋದು ಚೀನಾನು ಭಾರತಗಳ ಬಲ ತೋರಿಸ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಈ ಸಂದರ್ಭದಲ್ಲಿ ವಿಶ್ವದ ದೃಷ್ಟಿಯಲ್ಲಿ ನೋಡಿದಾಗ ಒಂದಿಷ್ಟು ವೀಕ್ ಆಗ್ಯದ. ಈ ಸಂದರ್ಭದಲ್ಲಿ ಮೋದಿ ಅವರು ಚೆನ್ನಾಗಿ ತಂದು ಹೆಜ್ಜೆ ಇಟ್ಟು ಪಾಕನ್ನು ಎಷ್ಟು ಸಾಧ್ಯದೋ ಅಷ್ಟು ಹಣಿಯುವಂಥ ಕೆಲಸ ಮಾಡಿದರೆ ಮಾಡೋ ಸಾಧ್ಯತೆಯೂ ಇದ್ದಾವೆ. ಆ ದಿಶೆಯಲ್ಲಿ ಈಗಾಗಲೇ ವಿರೋಧ ಪಕ್ಷಗಳು ಇವರಿಗೆ ಒಪ್ಪಿಗೆ ಕೊಟ್ಟಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಭಾರತದ ಮುಂದಿರುವಂಥ ನಿಲುವು ಏನಪ್ಪ ಅಂತಂದ್ರೆ ಶತಾಯಗತ ಪಾಕಿಸ್ತಾನವನ್ನು ಇವತ್ತು ಎಡಮುರಿ ಅಂದರೆ ಅವು ಈಗಾಗಲೇ ಇಡೀ ಜಗತ್ತಿಗೂ ಕನ್ಫರ್ಮ್ ಆಗ್ಯದ. ಮನ್ನಿಯ ಈ ಒಂದು ದಾಳಿಯಿಂದಾಗೆ ಇದರಿಂದ ಇದ್ದಂಥದ್ದು ಪಾಕ್ ಅನ್ನೋದು ಕ್ಲಿಯರ್ ಕಟ್ ಅದ. ಯಾಕಂದ್ರೆ ಪಾಕದ ಬಾರ್ಡರ್ಗಳಲ್ಲಿ ಆಗಿರ್ಬೋದು ಅಥವಾ ನಮ್ಮ ಬಾರ್ಡರ್ದಲ್ಲಿಯೂ ಆಗಿರ್ಬೋದು, ನಮ್ಮ ಜನ ಇವತ್ತು ನಿಧಾನಕ್ಕೆ ಈ ಭಯೋತ್ಪಾದನೆ ದೂರ ಸರಿತಾ ಇದ್ದಾರೆ. ಇಲ್ಲಿ ಜನ ಅವ್ರು ಮುಸ್ಲಿಮರಿರಲಿ ಹಿಂದೂನೇ ಇರಲಿ, ಮುಖ್ಯವಾಗಿ ಮುಸ್ಲಿಮರಲ್ಲೂ ಸಹಿತ ಇವತ್ತು ಕಾಶ್ಮೀರಿ ಮುಸ್ಲಿಮರಿಗೂ ಸಹಿತ ಭಾರತದಲ್ಲಿ ಉಳಿಯುವಂಥ ಮನಸ್ಥಿತಿ ಇರೋದ್ರ ಜೊತೆಗೆ ಇವತ್ತು ವ್ಯಾಪಾರ ಪ್ರವಾಸೋದ್ಯಮ ಸಾಕಷ್ಟು ಆಗೋದ್ರಿಂದಾಗಿ ಅವ್ರಿಗೂ ಹಣದ ರುಚಿ ಐತೆ. ಇಂಥದ್ದು ಬೇಡಪ್ಪ ನಮಗೊಂದು ಪರಿಸ್ಥಿತಿ ಬಂದಿದ್ದಾರೆ. ಇದು ಸ್ಪಾನ್ಸರ್ಡ್ ಬೈ ದ ಪಾಕಿಸ್ತಾನದ ಅನ್ನೋಂಗಾಗ್ಯದ. ಅದಕ್ಕೆ ಪಾಕಿಸ್ತಾನದ ಈ ಹಿಂದೆ ಮಾಡಿದಂಥ ಏನಪ್ಪ ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಮತ್ತೇನೋ ಆಗಿರ್ಬೋದು, ಒಳಹೊಕ್ಕ ದಾಳಿ ಮಾಡುವಂಥದ್ದು ಇಲ್ಲ, ನಿರ್ಣಾಯಕ ಹಂತದ ಒಂದು ಯುದ್ಧಕ್ಕೂ ಸಹಿತ ಹೇಳಿದ್ರೆ ಮೋಸ್ಟ್ಲಿ ಈ ಸಲ ಈ ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಸಪೋರ್ಟ್ ಸಿಗುವಂಥ ಸಾಧ್ಯತೆಗಳೆಲ್ಲ ಹೆಚ್ಚಿದ್ದಾವೆ. ಯಾಕಂದರೆ ಈಗಾಗಲೇ ಪಾಕಿಸ್ತಾನ ಆರ್ಥಿಕವಾಗಿ ದಿವಾಳಿ ಇರ್ತದೆ ಅಂತೇಳಿ ನಿಮಗೆ ಗೊತ್ತದ. ಬಲೂಚಿಸ್ತಾನ ಮತ್ತು ಕಾಶ್ಮೀರ ಇವೆರಡೂ ಕಡೆ ಯುದ್ಧ ಮಾಡಿ ಪಾಕಿಸ್ತಾನ ಚೈನಾ ವೀಕ್ ಆಗ್ತಾಯಿದೆ. ಎಲ್ಲ ನೆಲೆಯಲ್ಲೇ ಈಗ ತೆಗೆದುಕೊಳ್ಳುವ ನಿರ್ಧಾರ ಮೋದಿಯವ್ರ ಮೇಲಿದೆ. ಮೋದಿಯವರು ಏನಾದರೂ ಯುದ್ಧ ಸಾರಿದರೆ ನಿಶ್ಚಿತವಾಗಿಯೂ ಭಾರತಕ್ಕೆ ಅನುಕೂಲವಾಗಿ ಹೆಚ್ಚಿದ ಅಂತೇಳಿ ಸಾಮಾನ್ಯ ಒಂದು ನಂಬಿಕೆ ಮತ್ತು ಚರ್ಚೆ. ಇದು ಇವತ್ತಿನ ಚರ್ಚಾ ವಿಷಯ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ಮೇಲೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯದ ಕೈಗನ್ನಡಿ ವಂದನೆಗಳು.